ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ गुरवे नमः. जया ज्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 23 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ, ಶಾಸ್ತ್ರವಚನ, ಶ್ರೇಷ್ಠರ ವಚನ ಹಾಗೂ ಆತ್ಮ ಸಂಶೋಧನೆ. ಇವತ್ತು ಸ್ವಲ್ಪ ಬೇರೆ ಟಾಪಿಕ್ಕು, ನಾಮಸ್ಮರಣೆ. ಅದನ್ನೆಲ್ಲವೂ ಎಲ್ಲಿದೆಯಪ್ಪ ನಾಮಸ್ಮರಣೆ ಮಾಡಬೇಕು ಅಂದರೆ ಇವೆಲ್ಲವೂ ನಾವು ನಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ಶಾಸ್ತ್ರವಚನ ಪಾಲನೆ ಮಾಡ್ತಾ ಇದ್ದೀವ. ಶ್ರೇಷ್ಠರ ವಚನ ಅಂದರೆ ಸಂತರು, ಸಿದ್ಧರು, ಸತ್ಪುರುಷರು ನಮ್ಮ ಮನೆಯಿಂದ, ನಮ್ಮ ಅಪ್ಪ ಅಮ್ಮ, ತಂದೆ ತಾಯಿಯಿಂದ ಹಿಡಿದಾಗಿ ಅದನ್ನೆಲ್ಲ ಅವ್ರ ವಚನಗಳನ್ನು ನಾವು ಪಾಲನೆ ಮಾಡಿದ್ದೀವ. ಇವೆಲ್ಲ ಮಾಡಿ ಮುಗಿಸಿದಾಗ ಸಾಧನ ಚತುಷ್ಟಯ ಅಂತೀವಿ. ಇದೆಲ್ಲವೂ ಹೊಂದಿದ್ರೆ ಶಾಸ್ತ್ರವಚನವನ್ನು ಅಕ್ಷರಶಃ ಪಾಲನೆ ಮಾಡೋದು. ಆತ್ಮ ಸಂಶೋಧನೆಗೆ ಇವೆಲ್ಲವೂ ಅನುಕೂಲ ಆಗುತ್ತೆ. ಅದು ನಮಗೆ ಅನುಕೂಲ ಆಗ್ತಿದೆಯಾ ಅಥವಾ ಆಗ್ತಿಲ್ವಾ ಅನ್ನೋದು ಇವತ್ತು ಪರಿಶೀಲನೆ ಮಾಡಬೇಕು. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ಒಮ್ಮೆ ಉದ್ಧವನು ಶ್ರೀಕೃಷ್ಣನಿಗೆ ನಿನ್ನ ಪ್ರಾಪ್ತಿ ಹೇಗೆ ಆಗುತ್ತದೆ ಎಂಬುದನ್ನು ನೀನೇ ಹೇಳು ಎಂದು ಕೇಳಿದನು. ಅದಕ್ಕೆ ಭಗವಂತನು, ಭಕ್ತಿ ಮಾಡುವುದರಿಂದಲೇ ನನ್ನ ಪ್ರಾಪ್ತಿಯಾಗಲು ಶಕ್ಯವಿರುತ್ತದೆ ಎಂದು ಹೇಳಿದನು. ಶ್ರೀಕೃಷ್ಣ ಉದ್ಧವನ ಸಂವಾದ ನಡೀತಾ ಇತ್ತು. ಯಾಕಪ್ಪ ಇದು ಹೆಂಗಪ್ಪ ಯಾಕಪ್ಪ ಅಂತ ಸಂವಾದ ಅಂದರೆ, ಉದ್ಧವನಿಗೆ ಜ್ಞಾನ ಇತ್ತು, ಆದರೆ ಉದ್ಧವನಿಗೆ ಜ್ಞಾನದ ಅಹಂಕಾರ ಆಗಿಬಿಟ್ಟಿತ್ತು. ಜ್ಞಾನ, ವೇದಾಂತದ ಜ್ಞಾನ ಪಡ್ಕೊಂಡ್ಮೇಲೆ ಅದರ ಒಂದು ಅಹಂಕಾರವನ್ನು ನನಗೆಲ್ಲವೂ ತಿಳಿದುಬಿಟ್ಟಿದೆ. ಆದರೆ ಭಕ್ತಿಯಲ್ಲಿ ಭಕ್ತ ಯಾವಾಗಲೂ ಭಗವಂತನ ಪಾದಕ್ಕೆ ಕಟ್ಟು ಬಿದ್ದಿರ್ತಾನೆ. ಅದಕ್ಕೆ ಅವನೇನು ಹೇಳ್ತಾನಪ್ಪ ಕೃಷ್ಣ ಪರಮಾತ್ಮ, ನನ್ನನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ನೀನು ಭಕ್ತಿ ಮಾಡಬೇಕು. ಅದನ್ನು ಭಕ್ತಿನ ಎಲ್ಲಿಂದ ತಿಳ್ಕೊ ಅಂತ ಹೇಳ್ದ? ಗೋಪಿಕೆಯವ್ರ ಹತ್ರ ಕಳಿಸ್ತಾ ಅವ್ರನ್ನ. ಗೋಪಿಕೆಯವರು ಪರಮೋಚ್ಚ ಪ್ರೇಮಾವಸ್ಥಾ ಅಂದರೆ ಗೋಪಿಕೆಯವ್ರದ್ದು. ಅವರ ಆತ್ಮನಲ್ಲಿ ಒಂದಾಗ್ಬಿಟ್ಟಿದ್ರು, ಕೃಷ್ಣನಲ್ಲಿ ಒಂದಾಗ್ಬಿಟ್ಟಿದ್ರು. ಆ ವೇಣುನಾದ ಕೇಳದ ಕೂಡಲೇ ಮನೆಯಲ್ಲಿ ಇದ್ಬದಿದ್ದ ಕೆಲಸ ಎಲ್ಲ ಬಿಟ್ಟು ಓಡೋಡಿ ಹೋಗ್ತಾ ಇದ್ರು. ಹೆಂಗೆ ಓಡೋಗ್ತಾ ಇದ್ರು? ಒಬ್ಬಳು ಕಾಡಿಗೆ, ಒಂದು ಕಣ್ಣಿಗೆ ಕಾಡಿಗೆ ಹಚ್ಕೊಂಡ್ರೆ ಇನ್ನೊಂದು ಕಣ್ಣಿಗೆ ಕಾಡಿಗೆನೇ ಹಚ್ಕೊಂಡಿಲ್ಲ. ಒಬ್ಬಳು ಮೈ ಮೇಲೆ ಸೆರಗ ಬಿದ್ದು ಹೋಗ್ಬಿಟ್ಟಿದೆ, ಆದರೆ ಅದ್ರದ್ದು ಅರಿವೇ ಇಲ್ಲ, ಅಂದರೆ ದೇಹ ಭಾವ ಇಲ್ಲ. ಇಲ್ಲಿ ತಿಳ್ಕೊಳ್ಳೋದು ಮಾತು ಹೇಳೋದು ತಾತ್ಪರ್ಯ ಏನಪ್ಪ ಅಂದರೆ, ಕೃಷ್ಣ ಅಂದರೆ ಓ ಅಂತ ಕೃಷ್ಣ ಅಂತ ಓಡೋಗೋರಿಗೆ ದೇಹದ ಭಾವ ಇರಲಿಲ್ಲ. ದೇಹ ಭಾವ ಹೋಗಿಬಿಟ್ಟಿತ್ತು, ಕಳಚಿಬಿಟ್ಟಿತ್ತು. ಹಾಲು ಕುಡಿಸ್ತಿದ್ಲು, ಹಾಗೆ ಮಗುನ ಬಿಟ್ಟು ಓಡೋಗ್ತಿದ್ದಾಳೆ. ಅಡುಗೆ ಮಾಡ್ತಿದ್ದಾಳೆ, ರೊಟ್ಟಿ ಮಾಡ್ತಿದ್ದಾಳೆ, ರೊಟ್ಟಿ ಹೆಂಚಿನ ಮೇಲೆ ಬಿಟ್ಟು ಹಾಗೆ ಓಡೋಗ್ತಿದ್ದಾಳೆ. ನೀರು ಹಿಡಿತಿದ್ದವಳು, ನೀರಿನ ಹಂಡೆ ಅಲ್ಲೇ ಬಿಟ್ಲು, ಅಲ್ಲೇ ಓಡೋದ್ಲು. ಅಂದರೆ ಯಾವ ಅವಸ್ಥೆಯಲ್ಲಿದ್ದಾರೋ ಆ ಅವಸ್ಥೆಯಲ್ಲಿ ಅವರು ಬಿಟ್ಟು, ಎಲ್ಲವನ್ನು ಬಿಟ್ಟು ಪರಮಾತ್ಮನಲ್ಲಿ ಹೊಂದಕ್ಕೆ ರೆಡಿಯಾಗಿ ಓಡಿ ಹೋಗ್ತಿದ್ದಾರೆ. ನಮ್ಮ ಅವಸ್ಥೆ ಹಂಗಿದೆಯಾ? ನಾವು ಮೊದಲು ಪ್ರಾಪಂಚಿಕ ಸಮಸ್ಯೆ ಕೆಲಸಗಳನ್ನೆಲ್ಲ ಬಗೆಹರಿಸಿ ಆಮೇಲೆ ಟೈಮ್ ಸಿಕ್ತು ಅಂದರೆ ನಾಮಸ್ಮರಣೆ ಜಪಕ್ಕೆ ಅಥವಾ ಈ ಪಾರಾಯಣಗಳ ಮುಂತಾದಕ್ಕೆ ನಾವು ಕೂಡಲಿಕ್ಕೆ ರೆಡಿ ಆಗ್ತೀವಿ. ಅಂದರೆ ಅವ್ರ ಅವಸ್ಥೆ ನಮ್ಮ ಅವಸ್ಥೆ ಎಲ್ಲಿದೆಯಪ್ಪ, ನಾವು ಎಲ್ಲಿದ್ದೀವಿ, ಅವ್ರು ಎಲ್ಲಿದ್ದಾರೆ ಅನ್ನೋದು ವಿಚಾರ ಮಾಡಬೇಕು. ಅದಕ್ಕೆ ಭಕ್ತಿಯು 3 ಸಾಧನೆಗಳಿರುತ್ತವೆ: ಶಾಸ್ತ್ರವಚನ, ಶ್ರೇಷ್ಠರ ವಚನ ಹಾಗೂ ಆತ್ಮ ಸಂಶೋಧನೆ. ನಮ್ಮದು ಈಗ ಎಲ್ಲವೂ ವಿಪರೀತವಾಗಿರುತ್ತದೆ. ಶಾಸ್ತ್ರವಚನಗಳ ಬಗ್ಗೆ ವಿಚಾರ ಮಾಡಿದರೆ ನಾವು ಈಗ ಎಷ್ಟು ಸುಧಾರಿಸಿರುವೆ ಎಂದರೆ, ಈಗಿನ ಜ್ಞಾನದಿಂದ ನಮಗೆ ಪುರಾಣಗಳ ಮೇಲೆ ವಿಶ್ವಾಸವಿಡಲು ನಾಚಿಕೆ ಅನಿಸುತ್ತದೆ. ನಮ್ಮ ಈಗಿನ ಜ್ಞಾನ, ನಾಲೆಜ್ ಅಂದರೆ ಹೆಂಗಿದೆ? ಅಕ್ವೈರ್ಡ್ ನಾಲೆಜ್, ಹೊರಗಡೆಯಿಂದ ಪ್ರಾಪ್ತಿಯಾಗಿರೋ ಈ ಅಕಾಡೆಮಿಕ್ ನಾಲೆಜ್. ಇದು ಒಂದು ನೌಕರಿ ಸಲುವಾಗಿ ಗಳಿಸುವಂಥ ನಾಲೆಜಿಗೆ ನಮಗೆ ನಮ್ಮ ಶಾಸ್ತ್ರ ಪುರಾಣದ ಮೇಲೆ ವಿಶ್ವಾಸ ಇಡ್ಲಿಕ್ಕೆ ನಾಚಿಕೆ ಬರುತ್ತೆ. ಅದನ್ನು ಯಾರು ಹೇಳಿದಾರ್ರಿ ಹಿಂಗೆ ಮಾಡಬೇಕು, ಇದನ್ನು ಯಾರ್ರಿ ಹಂಗೆ ಹೇಳಿದಾರು ಮಾಡಬೇಕು, 4 ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಯಾರ್ರಿ ನೋಡಿದ್ದಾನೆ? ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಸುತ್ತಮುತ್ತಲುಗಳು ದೇವತಾಗಳು ಬಂದು ನಮಗೆ ಕೃಪಾ ಆಶೀರ್ವಾದ, ಸಿದ್ಧರು ಋಷಿಗಳು ಹೇಳ್ತಾರೆ. ಅದನ್ನು ಯಾರ್ರಿ ಹೇಳಿದ್ದಾರೆ? ನೋಡಿದ್ದೀರೇನ್ರಿ? ಇಂಥ ತರ್ಕ ವಿತರ್ಕ ಇವತ್ತಿನ ಜ್ಞಾನದ ವಿಪರೀತ ಪರಿಣಾಮ. ನಮಗೆ ಶಾಸ್ತ್ರದ ಮೇಲೆ ನಮಗೆ ಅದು ಗಾಯತ್ರಿ ಮಾಡಿದರೆ ಯಾರು ಹೇಳಿದ್ದಾರೆ ಗಾಯತ್ರಿ ಮಾಡಲಿಕ್ಕೆ? ಇದನ್ನೆಲ್ಲ ಪ್ರಶ್ನೆ ಮಾಡೋದ್ರಿಂದ ಏನು ತೋರಿಸುತ್ತೆ? ಇವತ್ತಿನ ನಾಲೆಜ್ ನಾವೇನು ಅಕ್ವೈರ್ ಮಾಡ್ಕೋತಿದ್ದೇವೋ ಅದು ನಮಗೆ ಮುಂದೆ ತೊಗೊಂಡು ಹೋಗಿಲ್ಲ, ನಮ್ಮನ್ನು ಹಿಂದುಳಿಸಿದೆ. ಆದರೆ ಪಾಶ್ಚಾತ್ಯ
ಕಂಟ್ರಿದಲ್ಲಿ ಅವರೇನೆಲ್ಲ ಏನು ಮಾಡ್ತಾರೆ ಇವತ್ತು, ಭಗವದ್ಗೀತಾ, ರುದ್ರ ಇವನ್ನೆಲ್ಲ ಚಾಂಟಿಂಗ್ ಮಾಡ್ತಾರೆ. ಯಾಕಪ್ಪ ಅಂದರೆ ನಮ್ಮ ಒಳಗಿರುವ ಸುಪ್ತ ಮನಸ್ಸು ಜಾಗೃತ ಆಗಿ ಅದು ಪರಮಾತ್ಮನಲ್ಲಿ ತದಾಕಾರ ವೃತ್ತಿಯಾಗಲಿ ಅಂದ್ಬಿಟ್ಟು ಅವರ ಅಕಾಡೆಮಿಕ್ಸ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಅಂದರೆ ನಾವು ವಿಚಾರ ಮಾಡಬೇಕು, ನಾವೇನು ಮಾಡ್ತಾ ಇದ್ದೀವಪ್ಪ. ದೊಡ್ಡವರ ವಚನಗಳ ಬಗ್ಗೆ ಹೇಳಬೇಕೆಂದರೆ ಮಗನು ದೊಡ್ಡವನಾಗಿ ತಂದೆಗಿಂತ ಸ್ವಲ್ಪ ಹೆಚ್ಚಿಗೆ ಕಲಿತರೂ ಅವನಿಗೆ ಅನಿಸುವುದು ಏನೆಂದರೆ, ನಾನು ಈಗ ಈ ಅಶಿಕ್ಷಿತ ತಂದೆಯ ಮಾತನ್ನು ಹೇಗೆ ಕೇಳುವುದು? ತಂದೆ SLC ಪಾಸ್ ಮಾಡಿದ್ದಾನೆ, ಮಗ MBA ಮಾಡಿದ್ದಾನೆ, ಇವನಿಗೇನು ಗೊತ್ತು? ಅಪ್ಪನಿಗೇನು ಗೊತ್ತು? ಅಪ್ಪನಿಗೆ ಅನುಭವದ ಮಾತು ಗೊತ್ತು. ಮಗನಿಗೆ MBA ಡಿಗ್ರಿ ಇರಬಹುದು, ಆದರೆ ಹೋಗಿ ಒಂದು ವ್ಯಾಪಾರ ಮಾಡಲಿಕ್ಕೆ, ಒಂದು ಖರೀದಿ ಮಾಡಲಿಕ್ಕೆ ಬರೋದಿಲ್ಲ ಮಾರ್ಕೆಟಲ್ಲಿ ಹೋಗಿ. ಆದರೆ ಗರಿ ಪುಸ್ತಕಿ ಜ್ಞಾನ ಇದೆ ಅವನ ಹತ್ರ, ಅಪ್ಪನ ಹತ್ರ ಅನುಭವದ ಜ್ಞಾನ ಇದೆ. 10ನೇ ಕ್ಲಾಸಲ್ಲಿ ಓದೋನ ಅಪ್ಪನಿಗೆ ಏನು ಅನುಭವ ಇದೆಯಪ್ಪ, ನಾನು ಏನು ಪಡ್ಕೊಳ್ಳಿಕ್ಕಾಗಲಿಲ್ವೋ ಅದನ್ನು ನನ್ನ ಮಗ ಗಳಿಸಿ ದೊಡ್ಡ ವ್ಯಕ್ತಿ ಆಗಲಿ ಅನ್ನೋದು ಒಂದು ಮಾತಿರುತ್ತೆ. ಆದರೆ ನಾವು ಆ ಗಳಿಸಿದ ಕೂಡಲೇ ಅಹಂಭಾವನೆಯಿಂದ ನೀನೇನಪ್ಪ ಕಷ್ಟಪಟ್ಟಿದ್ದೆ, ಎಲ್ಲರಪ್ಪನೂ ಕಷ್ಟಪಡ್ತಾರೆ, ನೀನೇನಪ್ಪ ಕಟ್ಟಿದ್ದೆ, ಏನು ಮಾಡಿದ್ದೆ ದೊಡ್ಡ ಮಾತು ಅನ್ನೋದನ್ನು ಮಾತಾಡ್ತಾರೆ. ಈ ಅಶಿಕ್ಷಣ ಹತ್ರ ನಾನೇನು ಕಲ್ತ್ಕೋಬೇಕಾಯ್ತು, ನನ್ನ ಹತ್ರನೇ ಡಿಗ್ರಿ ಇದೆ. ಇದರಿಂದ ಹೇಗೆ ಕೇಳುವುದು? ಇದರಿಂದ ನನಗಾಗುವ ಲಾಭವೇನು? ಅದರಂತೆ ಆತ್ಮ ಸಂಶೋಧನೆಯ ಬಗ್ಗೆ ವಿಚಾರ ಮಾಡಬೇಕೆಂದರೆ ನಮ್ಮ ಶೋಧ ಮಾಡುವ ಬುದ್ಧಿಯು ವಿಪರೀತವಾಗಿರುತ್ತದೆ. ನಾವು ಪಾಂಡವರು ಎಲ್ಲಿ ಇರುತ್ತಿದ್ದರು? ರಾಮನ ಜನ್ಮ ಯಾವ ಊರಿನಲ್ಲಿ ಆಯಿತು? ಕೌರವರು ಪಾಂಡವರು ಯುದ್ಧವು ಎಲ್ಲಿ ಆಯಿತು? ಮುಂತಾಗಿ ಶೋಧ ಮಾಡ ಬಯಸುತ್ತೇವೆ. ಇಂಥ ಸಂಶೋಧನೆಗಳಿಂದ ಆಗುವ ಲಾಭವೇನು? ಮಹಾರಾಜರು ಕೇಳ್ತಾರೆ, ಇಂಥ ಸಂಶೋಧನೆ ಏನು ಲಾಭ ಆಗತ್ತಪ್ಪ? ಕೌರವರು ಪಾಂಡವರು ಎಲ್ಲಿ ಹುಟ್ಟಿದ್ರು, ನಮಗೇನು ಅದನ್ನು ತೊಗೊಂಡು ಮಾಡಬೇಕಾಗಿದೆ? ಅದಕ್ಕೂ ನಮ್ಮ ನಾಮಸ್ಮರಣೆಗೂ ಏನು ಸಂಬಂಧ ಇದೆ? ನಾಮಸ್ಮರಣೆ ಹೆಚ್ಚಾಯಿತೋ ನಾಮಸ್ಮರಣೆ ಕಡಿಮೆ ಆಯಿತೋ ಅದರಿಂದ ನಮಗೆ ಏನು ಲಾಭ ಆಗ್ತಿದೆ? ಸ್ವಹಿತಕ್ಕೆ ಏನು ಲಾಭ ಆಗ್ತಿದೆ? ನನ್ನ ಹಿತ ಯಾತಲ್ಲಿ ಉಂಟಿದೆ? ನನಗೆ ಮನಸ್ಸಿನ ಶಾಂತಿ, ನೆಮ್ಮದಿ, ಆನಂದ ಪ್ರಾಪ್ತಿಯಾಗ್ತಿದೆಯಾ? ರಾಮ ಎಲ್ಲಿ ಹುಟ್ಟದ ತೊಗೊಂಡು ನಾವೇನು ಮಾಡಬೇಕು? ಪಾಂಡವರು ಎಲ್ಲಿ ಹುಟ್ಟಿದ್ರು? ಎಲ್ಲಿ ಯುದ್ಧ ಆಯಿತು? ಕುರುಕ್ಷೇತ್ರದಲ್ಲಿ ಆಯಿತು. ನಾವೇನು ಮಾಡ್ತೀವಿ? ತೊಗೊಂಡಂದು ಕುರುಕ್ಷೇತ್ರ ಹೋಗಿ ವಿಸಿಟ್ ಮಾಡ್ತೀವಾ? ಅಥವಾ ವಿಸಿಟ್ ಮಾಡಿದ್ರು ಸಹ ನಮಗೆ ಅವಾಗಲೂ ನಮಗೆ ಸಂಶಯ, ಇಲ್ಲೇ ಯುದ್ಧ ಆಗಿತ್ತು ಅಂತ ಹೆಂಗೆ ಗ್ಯಾರಂಟಿಯಿಂದ ಹೇಳ್ತೀರಾ? ಕೆಲವರು ತರ್ಕ ವಿತರ್ಕ ಮಾಡೋರು ಹೇಳ್ತಾರೆ, ಯಾರ್ರೀ ನೋಡಿದ್ದಾರೆ ದ್ವಾರಕಾಪುರಿ? ಯಾರು ಹೇಳಿ ಕೃಷ್ಣನ್ ನೋಡಿದ್ರು? 5,000 ಹಿಂದೆ ಇದ್ದ ಅಂತ ಯಾರು ಹೇಳಿದರು? ಇಂಥ ತರ್ಕ ವಿತರ್ಕಕ್ಕೆ ಅದರಿಂದ ನಮಗೆ ಲಾಭವೇನು? ಸಂಶೋಧನೆ ಮಾಡಿದ್ರೆ ಲಾಭ ಏನು ಅಂತ ಕೇಳ್ತಾರೆ ಮಹಾರಾಜರು. ಒಬ್ಬ ಪ್ರಾಧ್ಯಾಪಕರು ನನಗೆ, ನಾನು ಕೃಷ್ಣನ ವಿಷಯದಲ್ಲಿ ಬಹಳಷ್ಟು ಸಂಶೋಧನೆ ಮಾಡಿರುತ್ತೇನೆ. ಕೃಷ್ಣನ ಜನ್ಮಸ್ಥಳ ಯಾವುದು, ನಿರ್ಯಾಣ ಸ್ಥಳ ಯಾವುದು ಎಂಬುದು ಈಗ ನಿಶ್ಚಿತವಾಗಿದೆ ಎಂದು ಹೇಳಿದನು. ನಾನು ಅನ್ನುವುದೇನೆಂದರೆ, ಅವರ ಮಾಡುವುದೆಲ್ಲವೂ ಯೋಗ್ಯವೇ ಇರುತ್ತದೆ. ಆದರೆ ಸಂತರಿಗೆ ಕೃಷ್ಣನ ಪ್ರಾಪ್ತಿಗಾಗಿ ಕೃಷ್ಣನ ಜನ್ಮ ಎಲ್ಲಿ ಆಯಿತು ಎಂಬ ಪ್ರಶ್ನೆಗೆ ಉತ್ತರದ ಅವಶ್ಯಕತೆ ಅನಿಸಲಿಲ್ಲ. ಸಂತರಿಗಿಂತ ಪ್ರಶ್ನೆಗೆ ಯಾವ ಉತ್ತರನೂ ಬೇಕಾಗಿರಲಿಲ್ಲ. ಕೃಷ್ಣ ಎಲ್ಲಿ ಹುಟ್ಟಿದ್ದಾರೆ, ರಾಮ ಎಲ್ಲಿ ಹುಟ್ಟಿದ್ದಾರೆ, ಅವ್ರು ಕೇವಲ ರಾಮ 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 ಅಂತ ರಾಮನವರಾಗೋದ್ರು. ಆದರೆ ನಾವೇನು ಮಾಡ್ತೀವಿ? ಅದರ ವಿರುದ್ಧವಾಗಿ ಮಾಡ್ತೀವಿ. ತರ್ಕ ವಿತರ್ಕ ಪ್ರಶ್ನೆಯಲ್ಲೇ ನಮ್ಮ ಜೀವನ ಕಳೆದೋಗುತ್ತೆ ವಿನಃ ಅಲ್ಲಿ ಒಳಗೆ ಆತ್ಮಾವಲೋಕನಕ್ಕೆ ನಾವು ಬರೋದೇ ಇಲ್ಲ, ಯಾವತ್ತಿಗೂ ಬರೋದಿಲ್ಲ. ಸಂತರು ನಮ್ಮ ವಿರುದ್ಧವಾಗಿರ್ತಾರೆ. ಅವ್ರು ಇವನ್ನೆಲ್ಲ ಬಿಟ್ಟು ಇನ್ಫಾರ್ಮೇಷನ್ ಮಾತು ಬಿಟ್ಟರು, ಸೀದಾ ಹೋಗಿ ಒಂದು ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು, ಎಲ್ಲವೂ ನೀನೇ ಸರ್ವಸ್ವನಪ್ಪ ಅಂತ ಹಿಡ್ಕೊಂಡ್ಬಿಟ್ರು. ಅವರು ದೃಢವಾದ ಉಪಾಸನೆ ಮಾಡಿ ಕೃಷ್ಣನನ್ನು ತಮ್ಮವನಾಗಿ ಮಾಡಿಕೊಂಡರು. ನಿಜವಾಗಿ ಹೇಳುವುದಾದರೆ ಕೃಷ್ಣನ ಜನ್ಮವು ಉಪಾಸನೆಯಿಂದ ಹೃದಯದಲ್ಲಿಯೇ ಇಲ್ಲಾಗಬೇಕು. ಕೃಷ್ಣನ ಜನ್ಮ ಯಾವ ಸ್ಥಳದಲ್ಲಾದರೆ ಏನು, ಮಥುರಾದಲ್ಲಾದ್ರೇನು, ಗೋಕುಲಕ್ಕೆ ಯಶೋಧ ನಂದ ಬಾಬಾ ಹತ್ರ ಹೋದ್ರೆ ಇಲ್ಲಿ ನಮ್ಮ ಹೃದಯ ಗುಹ್ಯದಲ್ಲಿ ಅವನ ಜನ್ಮ ಆಗಬೇಕು. ಅಂದರೆ ನನ್ನ ಸ್ವಸ್ವರೂಪ ಏನಪ್ಪ ಅಂತ ನಾನು ತಿಳ್ಕೋಬೇಕು, ಆತ್ಮದರ್ಶನ ಆಗಬೇಕು, ಆತ್ಮಜ್ಞಾನ ಆಗಬೇಕು. ಅದೇ ನಿಜವಾದ ಕೃಷ್ಣನ ಜನ್ಮ, ಅದೇ ನಿಜವಾದ ಜನ್ಮಸ್ಥಾನವಾಗಿರುತ್ತದೆ. ನಾವು ನಮ್ಮ ವರ್ತನೆಗಳ ಕಡೆಗೆ ನೋಡಿದರೆ, ಮನಸ್ಸಿನ ವಿಚಾರಗಳ ಕಡೆಗೆ ನೋಡಿದರೆ ನಮಗೆ ಕಂಡು ಬರುವುದೇನೆಂದರೆ, ಜನರಿಗೆ ಅವು ತಿಳಿದಿದ್ದಾರೆ, ಜನರು ನಮ್ಮ ಕಡೆಗೆ ನೋಡುವುದೇ ಇಲ್ಲ. ನಾವು 10 ಜನದಲ್ಲಿ ಹೆಂಗೆ ನಿಂತಿರ್ಬೇಕಪ್ಪ?
ಅಂದರೆ ಈ ವ್ಯಕ್ತಿ ವಿಚಾರ ಬಹಳ ಬೇರೆ ಇದೆಯಪ್ಪ, 10 ಜನರಂತೆ ಈ ವ್ಯಕ್ತಿ ಇಲ್ಲ, ನಮ್ದೆಲ್ಲ ವಿಚಾರ ಹೆಂಗಿದೆಯಪ್ಪ ಅಂದರೆ ಬರೀ ತರ್ಕ ಮಾಡೋದ್ರಲ್ಲಿದೆ. ತರ್ಕರಹಿತವಾಗಿ ಕೃಷ್ಣ ಜನ್ಮ ಇಲ್ಲಿ ಮಾಡ್ಕೋಬೇಕು, ರಾಮನ ಜನ್ಮ ಇಲ್ಲಿ ಮಾಡ್ಕೋಬೇಕು, ಅವನನ್ನು ಪಡ್ಕೋಬೇಕು, ಆವಾಗ ನಮ್ಮ ಹತ್ರ ಯಾರೂ ಬರುವುದೇ ಇಲ್ಲ. ನೋಡುವುದೇ ಇಲ್ಲ. ಹೀಗಿದ್ದರೂ ನಾವು ನಮ್ಮ ಸಂಶೋಧನೆಯ ಹಾಗೂ ವಿಚಾರಗಳ ಅಭಿಮಾನ ಹೊಂದುತ್ತೇವೆ. ಇದಕ್ಕೆ ಏನನ್ನಬೇಕು? ನಾವು ಹೀಗಿದ್ದರೂ ಕೂಡ ನಮ್ಮ ಸಂಶೋಧನೆ ಅಥವಾ ಅಭಿಮಾನದ ಎಷ್ಟು ಹೊಂದಿರುತ್ತೇವೆ ಅಂದರೆ ಇದಕ್ಕೆ ಏನು ಹೇಳಬೇಕಪ್ಪ? ಇದರಿಂದ ನಮಗೆ ಭಗವಂತನ ಪ್ರೇಮ ಲಭಿಸುವುದೇ? ಭಗವಂತನ ಪ್ರೇಮ ಸಿಗತ್ತಾ ನಮಗೆ ಇದರಿಂದ? ಈ ಸಂಶೋಧನೆ ಮಾಡೋದ್ರಿಂದ, ಈ ಆವಿಷ್ಕಾರಗಳನ್ನು ಮಾಡೋದ್ರಿಂದ ಭಾಳಷ್ಟು ಸುಧಾರಣೆ ಮಾಡಿಬಿಟ್ಟಿದ್ದೀವಿ ನಾವು ಜಗತ್ತಿನಲ್ಲಿ, ಎಲ್ಲ ಮಾಡಿದ್ವಿ. ಆದರೆ ಇಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ಆನಂದ ಇಲ್ಲ. ಒಂದು ಫ್ಲೈಟಲ್ಲಿ ಹೋಗಬೇಕು ಅಂದರೆ ಸಹ ಮನೆಯಿಂದ ಒಂದು 10,000 ಖರ್ಚು ಮಾಡ್ಕೊಂಡು 20,000 ಖರ್ಚು ಮಾಡಿಕೊಂಡು ಹೋಗಿ ಬಂದಮೇಲೆ ಮತ್ತೆ ಅದ್ರ ಬಗ್ಗೆ ಗೋಳಾಟ ಮಾಡ್ತೀವಿ ವಿನಃ ಫ್ಲೈಟಲ್ಲಿ ಹೋಗಿ ಬಂದಿದ್ದ ಆನಂದ ಅಂತೂ ಪ್ರಾಪ್ತಿಯಾಗಲಿಲ್ಲ. ಅದೆಲ್ಲ ಅಲ್ಲೇ ಕಳ್ಕೊಂಡು ಹೋಯಿತು. ಬಸ್ಸಲ್ಲಿ ಹೋದ್ವಿ, ಫ್ಲೈಟಲ್ಲಿ ಹೋದ್ವಿ, ಟ್ರೈನಲ್ಲಿ ಹೋದ್ವಿ, ಯಾತ್ರೆಯಲ್ಲಿ ಹೋದರೂ ಸಹ ಅದ್ರ ಕಡೆಗೆ ಎಟ್ ದ ಲಾಸ್ಟ್ ಇಲ್ಲಿ ನಮ್ಮ ಇದರ ಒಳಗೆ ಪೀಸ್ ಇಲ್ಲ. ಪೀಸಾಗಿ ಕೂತಿದ್ದೀವಿ ನಾವು, ತುಂಡಾಗಿ ಕೂತಿದ್ದೀವಿ. ಇಲ್ಲಿ ಒಳಗೆ ಸಮಾಧಾನ ಇಲ್ಲ. ನಿಜವಾದ ಸಮಾಧಾನ ಲಾಭ ಏನು ಇವೆಲ್ಲ ಸಂಶೋಧನೆ ಮಾಡೋದ್ರಿಂದ ಅನ್ನೋದು ಪ್ರಶ್ನೆ ಮಾಡ್ತಾರೆ ಮಹಾರಾಜರು. ನಮ್ಮ ಪರಮಾರ್ಥ ಹೇಗೆ ನಡೆದಿರುತ್ತದೆ ಎಂಬುದನ್ನು ಬೇರೆಯವರು ಹೇಳುವ ಅವಶ್ಯಕತೆ ಇರುವುದಿಲ್ಲ. ನಮಗೆ ಇದು ಸರಿಯಾಗಿ ತಿಳಿದಿರುತ್ತದೆ. ನಮಗೆ ಗೊತ್ತಿದೆ ನಮ್ಮ ಒಳಗೆ, ಅದು ಒಳಗೆ ಚುಚ್ತಾ ಇರುತ್ತೆ. ನಮ್ಮ ಪರಮಾರ್ಥ ಹೆಂಗೆ ನಡೀತಾ ಇದೆ ಬೇರೆಯವ್ರು ನಮಗೆ ಹೇಳಿ ಸರ್ಟಿಫಿಕೇಟ್ ಕೊಡೋದು ಬೇಕಾಗಿಲ್ಲ. ನಮ್ಮ ಒಳಗೆ ನಡೀತಾ ಇರೋದು ನಮಗೆ ಗೊತ್ತಿದೆ. ನಾವು ಪರಮಾರ್ಥ ಹೆಂಗೆ ಮಾಡ್ತಿದ್ದೀವಪ್ಪ, ಸರಿಯಾಗಿ ಮಾಡ್ತಿದ್ದೀವೋ ಅಥವಾ ಪ್ರಪಂಚದ ವಿಷಯದ ಆಸಕ್ತಿಯಲ್ಲೇ ನಾವು ಅದರಲ್ಲೇ ಮುಳುಗಿದ್ದೀವೋ ಇದು ನಮಗೆ ಚೆನ್ನಾಗಿ ಗೊತ್ತು. ಬೇರೆಯವ್ರಿಗೇನು ಗೊತ್ತಾಗತ್ತೆ ನಮ್ಮ ಒಳಗೆ ಏನು ನಡೀತಾ ಇದೆ ಅಂತ. ನಮ್ಮ ಅಭಿಮಾನವು ನಮ್ಮಲ್ಲಿ ಬಹಳ ಆಳದವರೆಗೆ ಹೋಗಿರುತ್ತದೆ. ವಿಚಾರಗಳ ಮೇಲೆ ನಿಯಂತ್ರಣವಿರುವುದಿಲ್ಲ. ಸಾಧನೆಯಲ್ಲಿ ಆಲಸ್ಯತನವಿರುತ್ತದೆ. ಅಂದ ಮೇಲೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಭಗವಂತನ ಪ್ರೇಮವು ಹೇಗೆ ಲಭಿಸುತ್ತದೆ? ಅದಕ್ಕೆ ಉತ್ತರನೂ ಮಹಾರಾಜರು ಕೊಟ್ಟುಬಿಟ್ರು. ಏನಪ್ಪ ಉತ್ತರ ಕೊಟ್ಟಿದ್ದಾರೆ? ಸಾಧನೆಯಲ್ಲಿ ಆಲಸ್ಯತೆ ಹಾಗೂ ಅಭಿಮಾನ, ದೇಹಾಭಿಮಾನ ಇವೆಲ್ಲ ಬಹಳಷ್ಟು ತರ್ಕ ವಿತರ್ಕ ಮಾಡ್ಕೊಂಡು ನಾವು ಭಾಳ ವಿಚಾರವಂತರು, ವಿದ್ಯಾವಂತರು, ಪಾಂಡಿತ್ಯ ಹಾಸಿಲ್ ಮಾಡಿದ್ದೀವಿ ಅಂತ ತರ್ಕ ವಿತರ್ಕದಿಂದ ಅಭಿಮಾನ ಮಾಡೋದು ಹಾಗೂ ವಿಚಾರಗಳ ಮೇಲೆ ನಿಯಂತ್ರಣವೇ ಇಲ್ಲ. ಏನು ಒಂದು ವಾಟ್ಸಪ್ ಮೆಸೇಜ್ ನೋಡಿದ ಕೂಡಲೇ 10 ಜನಕ್ಕೆ ಸರ್ಕ್ಯುಲೇಟ್ ಮಾಡೋದು, ಅದು ಅವಶ್ಯಕತೆ ಇದೆಯಾ ಸರ್ಕ್ಯುಲೇಟ್ ಮಾಡೋದು? ನನಗೂ ಆ ವಿಚಾರಕ್ಕೂ ಏನು ಸಂಬಂಧ? ವಿವೇಕನೇ ಕಳ್ಕೊಂಡ್ಬಿಡ್ತೀವಿ ನಾವು. ಪರಮಾರ್ಥಕ್ಕೆ ಬಂದರೂ ವಿವೇಕ ಜಾಗೃತನೇ ಮಾಡ್ಕೊಳ್ಳಲ್ಲ. ಏನು ಅವಶ್ಯಕತೆ? ಇದಕ್ಕೂ ನಾಮಸ್ಮರಣೆಗೂ ಏನು ಸಂಬಂಧ? ಆ ಮೆಸೇಜ್ ಎಲ್ಲರೂ 10 ಮೆಸೇಜಸ್ ಏನೇನು ವಿಷಯ ಬರುತ್ತೋ ಎಲ್ಲ ಫಾರ್ವರ್ಡ್ ಮಾಡ್ತಿರೋದು, ಏನು ಬರುತ್ತೋ ವಿಷಯ ಫಾರ್ವರ್ಡ್ ಮಾಡೋದು. ಎಷ್ಟು ವಿಷಯಾಸಕ್ತರಾಗಿದ್ದೀವಿ ನಾವು ಅಂದರೆ ಒಂದು ಮೆಸೇಜ್ ವಾಟ್ಸಪ್ಪಲ್ಲಿ ಬಂದರೆ 50 ಜನಕ್ಕೆ ಫಾರ್ವರ್ಡ್ ಮಾಡೋದು. ಎದಕ್ಕೆ ಮಾಡಬೇಕಪ್ಪ? ಅದರಿಂದ ನಾಮಸ್ಮರಣೆ ಹೆಚ್ಚಾಯ್ತಾ? ನಂದು ಸಾಧನೆ ಹೆಚ್ಚಾಯ್ತಾ? ಅಭಿಮಾನ ಕಡಿಮೆ ಆಯಿತಾ? ಆಲಸ್ಯ ಹೋಯ್ತಾ? ಏನೂ ಆಗಲಿಲ್ಲ ಪರಿಣಾಮ. ಉಲ್ಟಾ ನಾನು ವಿಷಯಾಸಕ್ತ ಜಾಸ್ತಿ ಆದೆ, ಪ್ರವೃತ್ತಿ ಮಾರ್ಗಕ್ಕೆ ಹೋಗ್ಬಿಟ್ಟೆ ನಾನು. ಅದಕ್ಕೂ ನನ್ನ ಸಾಧನೆಗೂ ಏನು ಉಪಯೋಗ ಅನ್ನೋದನ್ನು ಮಧ್ಯದಲ್ಲೊಂದು ಬ್ಯಾರಿಕೇಡ್ ಹಾಕಬೇಕು, ಒಂದು ಡಿಮಾರ್ಕೇಷನ್ ಲೈನು. ನನಗೆ ನನ್ನ ಸಾಧನೆಗೆ ಏನು ಉಪಯೋಗ ಆಗ್ತಿದೆ ಇದರಿಂದ? ವಿವೇಕದಿಂದ ಅದನ್ನೆಲ್ಲ ತ್ಯಜಿಸಬೇಕು. ಅದಕ್ಕೇನಂತಾರಪ್ಪ ಮಹಾರಾಜರು? ಹೆಂಗೆ ಲಭಿಸುತ್ತದೆ ಪ್ರೇಮ ಭಗವಂತನ? ಇವೆಲ್ಲವುಗಳ ಮೇಲೆ ಸಾಧು ಸಂತರು ಒಂದೇ ಒಂದು ಉಪಾಯ ಹೇಳಿರುತ್ತಾರೆ. ಅದೇನೆಂದರೆ ಪೂರ್ಣ ಶರಣಾಗತಿ. ಪೂರ್ಣ ಶರಣಾಗತಿ, ಸದ್ಗುರುಗೆ ಹೋಗಿ ಶರಣು ಹೋಗಬೇಕು. ಅವಾಗ ಅವನು ನಮಗೆ ಇದನ್ನೆಲ್ಲ ಮಾತನ್ನು ತಿಳಿಸ್ತಾನೆ. ನೀ ಎಲ್ಲೆಲ್ಲಿ ಸಿಕ್ಕಾಕೊಂಡಿದ್ಯಪ್ಪ, ಹೆಂಗೆ ವಿಷಯಾಸಕ್ತನಾಗಿದ್ಯಾ, ವಿಷಯದಲ್ಲಿ ಮುಳುಗೋಗಿದ್ಯಾ, ಅದರಿಂದ ಆಚೆ ಬರುವ ದಾರಿ ಪೂರ್ಣ ಶರಣಾಗತಿ ಅಂದರೆ ಅವನಿಗೆ ಮೊರೆ ಹೋಗಬೇಕು. ನಾವು ರಾಮನಿಗೆ ಅತ್ಯಂತ ವಿನಯಪೂರ್ವಕ ರಾಮ, ನಾನು ಈಗ ನಿನ್ನವನಾದೇನು, ಇನ್ನು ಮುಂದೆ ಆಗುವುದೆಲ್ಲವೂ ನಿನ್ನದೇ ಇಚ್ಛೆ ಎಂದು ತಿಳಿಯುತ್ತೇನೆ ಹಾಗೂ ನಿನ್ನ ನಾಮ ತೆಗೆದುಕೊಳ್ಳುವ ಪೂರ್ಣ ಪ್ರಯತ್ನ ಮಾಡುತ್ತೇನೆ. ಪೂರ್ಣ ಪ್ರಯತ್ನ ಮಾಡಬೇಕು ನಾನು. ನೀನು ನನ್ನನ್ನು ನಿನ್ನವನೆನ್ನು ಎಂದು
ಪ್ರಾರ್ಥಿಸಬೇಕು. ನಾನು ನಿನ್ನವನು, ನಾನು ನಿನ್ನನ್ನು ಒಪ್ಕೊಂಡಿದ್ದೀನಪ್ಪ ಅಂತ ನೀನು ಹೇಳು ರಾಮ ಅಂತ ಪ್ರಾರ್ಥಿಸಬೇಕು. ಭಗವಂತನು ನಿಜವಾಗಿಯೂ ಎಷ್ಟು ದಯಾಳು ಇರುತ್ತಾನೆ. ಜನರ ನೂರಾರು ಅಪರಾಧಗಳನ್ನು ಹೊಟ್ಟೆಯಲ್ಲಿ ಹಾಕಿಕೊಂಡು ಶರಣು ಬಂದವರಿಗೆ ಸಹಾಯ ಮಾಡಲು ಅವನು ಯಾವಾಗಲೂ ಸಿದ್ಧನೇ ಇರುತ್ತಾನೆ. ಒಂದು ಗುರು ಪ್ರಾರ್ಥನೆಯಲ್ಲಿ ಹೇಳ್ತಾರೆ, ಶರಣಾಗತರಾಗಿಯ ಭಕ್ತರನ್ನು ಪರಿಪಾಲಿಸೋ ನೀ ಗುರು ತಂದೆ. ಶರಣಾಗತರಾಗಿಯ ಭಕ್ತರನ್ನು ಪರಿಪಾಲಿಸೋ ನೀ ಗುರು ತಂದೆ. ಯಾರು ಶರಣಾಗತರಾಗಿ ನಿನಗೆ ಬರ್ತಾರೋ ಅವರನ್ನು ಪರಿಪಾಲನೆ ಮಾಡಪ್ಪ ಗುರು ತಂದೆ ಅಂತ ಒಂದು ಗುರು ಪರಂಪರೆಯಲ್ಲಿ ಹೇಳ್ತಾರೆ. ಅಂದರೆ ಯಾವಾಗಲೂ ಒಂದು ಸಿದ್ಧನಾಗಿರ್ತಾನೆ. ನಮ್ಮ ಸಾವಿರಾರು ಕೋಟ್ಯಾನುಕೋಟಿ ಅಪರಾಧ ಮಾಡಿದ್ದೀವಿ ಜನ್ಮಾಂತರದಲ್ಲಿ, ಅದನ್ನೆಲ್ಲವೂ ಹೊಟ್ಟೆಗೆ ಹಾಕ್ಕೋತಾನೆ. ಗುರು ಸದ್ಗುರು ಪರಮಾತ್ಮ ಹೊಟ್ಟೆಗೆ ಹಾಕ್ಕೊಂಡು ಯಾವಾಗಲೂ ನಮಗೆ ದಾರಿ ತೋರಿಸ್ಲಿಕ್ಕೆ ತತ್ಪರನಾಗಿರ್ತಾನೆ, ಸಿದ್ಧನಾಗಿರ್ತಾನೆ. ನಾವೇನು ಮಾಡಬೇಕು? ಹೋಗಿ ನಮ್ಮ ಮಸ್ತಕವನ್ನು ಅವನ ಪಾದಕ್ಕೆ ಹಚ್ಚಿಬಿಡಬೇಕು. ನಮ್ಮ ಅಹಂಭಾವವನ್ನು ಬಿಟ್ಟುಬಿಡಬೇಕು. ಅವನ ಕೊಟ್ಟಿದ್ದ ಸಾಧನೆಯಲ್ಲಿ ಚಕಾರ ಎತ್ತದಲೇ, ಒಂದು ಪ್ರಶ್ನೆನೂ ಮಾಡೋದು ಕೂಡದಲೇ ನಾವು ಸಾಧನೆಯನ್ನು ನಿಷ್ಠೆಪೂರ್ವಕವಾಗಿ, ಶ್ರದ್ಧೆಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ ಮಾಡಿದ್ದೇ ಆದರೆ ರಾಮ ನಮ್ಮನ್ನು ಖಂಡಿತವಾಗಲೂ ಅಪ್ಕೊಂಡು ನೀವು ನನ್ನವರಾಗಿದ್ದೀರಾ ಅಂತ ಹೇಳ್ತಾನೆ ರಾಮ. ಇಂದಿನ ಬೋಧವಚನ, ನಾಮ ತೆಗೆದುಕೊಳ್ಳುವಾಗ ಏಕಾಗ್ರತೆ ಇರಬೇಕು ಹಾಗೂ ನಮ್ಮನ್ನು ನಾವು ಪೂರ್ಣ ಮರೆತು ಬಿಡಬೇಕು. ನಾಮ ತೆಗೆದುಕೊಳ್ಳುವಾಗ ಏಕಾಗ್ರತೆ ಇರಬೇಕು. ಎಲ್ಲ ವಿಚಾರಗಳು ಹೋಗಿ ಒಂದು ಕಡೆ ನಾಮದ ಮೇಲೆ ಕೇಂದ್ರೀಕರಣ ಮಾಡಬೇಕು. ಹಾಗೂ ನಾಮವನ್ನು ತಗೊಳ್ಳುವಾಗ ನಮ್ಮನ್ನು ನಾವು ಪೂರ್ಣ ಮರ್ತು ಹೋಗ್ಬಿಡ್ಬೇಕು. ನಾನು ಯಾರು ಅಂತಲೇ ಅರಿವಿರಬಾರ್ದು. ನಾನು ಯಾರು, ನನ್ನ ಹೆಸರೇನು, ನನ್ನ ಜವಾಬ್ದಾರಿ ಏನು, ನಾನು ಯಾರಿದ್ದೀನಿ, ಎಲ್ಲಿ ಜಾಗದಲ್ಲಿ ಕೂತಿದ್ದೀನಿ ಅಂಥದ್ದು ಏನೂ ಅರಿವೇ ಇರಬಾರ್ದು. ಆ ಸ್ಥಿತಿಗೆ ನಾನು ಹೋಗಬೇಕು ಅಂದರೆ ಪ್ರಯತ್ನಪೂರ್ವಕವಾಗಿ, ಭಕ್ತಿಯಿಂದ, ಪ್ರೇಮದಿಂದ, ಶ್ರದ್ಧೆಯಿಂದ ಆ ನಾಮವನ್ನು ಸತತವಾಗಿ, ಧಾರಾಕಾರವಾಗಿ 24 ಗಂಟೆಗಳ ಕಾಲ ತಗೊಳ್ತಾನೆ ಇರಬೇಕು ಅಂತ ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.